ಶುಭ ಮಧ್ಯಾಹ್ನ. ಇವತ್ತು ಇನ್ನು ಸರ್ವಪಲ್ಲಿ ರಾಧಾಕೃಷ್ಣ ಅವರ ಹುಟ್ಟುಹಬ್ಬದ ದಿನ, ಗುರುಗಳ ದಿನ ಅಂತಾನೆ ನಾವು ಕರಿತೀವಿ, ಶಿಕ್ಷಕರ ದಿನ ಅಂತಾನೆ ನಾವು ಕರಿತೀವಿ. ಅದೇ ರೀತಿ ಇವತ್ತಿನ ದಿವಸ ರೈಡ್ ಸಿನಿಮಾದ ಟ್ರೈಲರ್ ಬಿಡುಗಡೆ ಇರ್ಬೋದು ಹಾಗೂ ಸಾಂಗ್ ಬಿಡುಗಡೆ ಇರ್ಬೋದು. ಈ ಕಾರ್ಯಕ್ರಮಕ್ಕೆ ನಾನು ಬರೋದಕ್ಕೆ ಮೂಲ ಕಾರಣ ಬಂದು ನಮ್ಮ ಚೇತು, ನನ್ನ ಅತ್ತೆ ಮಗ, ಅದೇ ರೀತಿ ನಮ್ಮ ವೇಣಣ್ಣ ಅವರು, ಮತ್ತೆ ಮುಖ್ಯವಾಗಿ ನಮ್ಮ ತಾಯಿ ಊರು ಬಂದು ರಾಮವಳ್ಳಿ. ಸೊ ನಮ್ಮ ತಾಯಿ ಊರನ್ನ ಬಿಟ್ಕೊಡಕ್ಕಾಗಲ್ಲ. ಸೊ ಹಾಗಾಗಿ ಅದು ರಾಮವಳ್ಳಿ ಇವಾಗ ರಾಮು ಪಟ್ನ ಆಗ್ಬಿಟ್ಟಿದೆ. ಯಾಕಂದ್ರೆ ಇವಾಗ ಎಕರೆ ಲೆಕ್ಕದಲ್ಲಿ ಇದ್ದಿದ್ದ ಜಮೀನು ಇವತ್ತು ಸ್ಕ್ವೇರ್ ಫೀಟ್ ಲೆಕ್ಕಕ್ಕೆ ಹೋಗಿದೆ. ಅದೇ ರೀತಿ ಆ ಊರಿನ ಪ್ರತಿಭೆ ವೆಂಕಟೇಶ್ ಅವರು, ನಮ್ಮ ರಾಮಕೃಷ್ಣ ಅವರ ಮಗ. ರೈಡ್ ಅನ್ನೋ ಒಂದು ಸಿನಿಮಾ ಅಂತೇಳಿ ಇವತ್ತು ಒಂದು ಟ್ರೈಲರ್ ಲಾಂಚ್ ಇರ್ಬೋದು, ಸಾಂಗ್ ಲಾಂಚ್ ಮಾಡಿದ್ದಾರೆ. ಜನ ಎಲ್ಲಾರ್ಗೂ ಬೆಂತಡ್ತಾರೆ. ಆದ್ರೆ ಎಲ್ಲಿ ನಾವು ಜನಕ್ಕೆ ರೀಚ್ ಆಗೋದ್ರಲ್ಲಿ ಕೊರತೆ ಉಂಟು ಮಾಡ್ಕೋತೀವಿ, ಅಲ್ಲಿ ಸ್ವಲ್ಪ ಕುಂಠಿತ ಆಗ್ತದೆ. ಒಂದು ಸಿನಿಮಾ ಮಾಡೋದು ಕಷ್ಟ, ಅದ್ರ ಜೊತೆಲಿ ಜನಗಳಿಗೆ ತಲುಪಿಸುವಂಥದ್ದು ಇನ್ನ ದೊಡ್ಡ ಕಷ್ಟ ಇರ್ತದೆ. ನಾನು ಸಿನಿಮಾ ತಂಡದವ್ರಿಗೆ ಕೇಳ್ಕೊಳ್ಳೋದಿಷ್ಟೇ, ಸಿನಿಮಾ ಮಾಡ್ಬಿಟ್ಟಿದೀವಿ, ರಿಲೀಸ್ ಮಾಡ್ತೀವಿ ಅಂತ ಆತರ ಪಡಕ್ ಹೋಗ್ಬಿಡಿ. ಪ್ರಮೋಷನ್ ಅನ್ನೋದು ಸಿನಿಮಾ ಏನ್ ಮಾಡಿರ್ತೀರೋ ಅದಕ್ಕಿಂತ 10ರಷ್ಟು ಕಷ್ಟ ಇರ್ತದೆ. ಯಾಕೆಂದ್ರೆ ಯಾವುದೇ ಸಿನಿಮಾ ಮಾಡಿದ್ರು, ಸುಮಾರು 2015 ಸಿನಿಮಾ ಮಾಡಬೇಕು ಅಂತ ನಾನು ತೀರ್ಮಾನ ತಗೊಂಡು ಬ್ಯಾನರ್ ಲಾಂಚ್ ಮಾಡಿದಾಗ ಯಾವ ಸಿನಿಮಾ ನಿಂತೋಗಿತ್ತು ಆ ಸಿನಿಮಾನೇ ತಗೊಂಡು ಕೊನೆಗೆ ರಿಲೀಸ್ ಮಾಡಿ ಆ ಸಿನಿಮಾಯಿಂದನೇ ಒಳ್ಳೆ ಹೆಸರು ಬಂತು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನಮಗೆ ಇಂಟ್ರೆಸ್ಟ್ ಇರಬೇಕು, ಯಾವ ಕೆಲಸ ಮಾಡ್ತೀವಿ ಶ್ರದ್ಧೆ ಭಕ್ತಿ ಇರಬೇಕು. ಯಾರಿಗೇನ್ ಬೇಕಾದ್ರೂ ಕಾಣ್ಲಿ, ನಮಗೆ ಬದುಕು ಮಾತ್ರ ಕಾಣ್ಬೇಕು. ಹಂಗಿದ್ದಾಗ ಮಾತ್ರ ನಾವು ಬದುಕಕ್ಕೆ ಸಾಧ್ಯ ಆಗ್ತದೆ. 2 ವರ್ಗದ ಜನ ಇರ್ತಾರೆ. ಒಂದು ಉದಾಹರಣೆಯಾಗಿ ಹುಟ್ಟಿರುವಂತವ್ರು, ಇನ್ನೊಂದು ಎಚ್ಚರಿಕೆಯಾಗಿ ಹುಟ್ಟಿರ್ತಕ್ಕಂಥ ಜನ. ನಾವ್ ಯಾವತ್ತೂ ಇನ್ನೊಬ್ರಿಗೆ ಉದಾಹರಣೆ ಆಗಿರ್ಬೇಕು ಹೊರತು ನಮ್ ಜೀವನ ಇನ್ನೊಬ್ರಿಗೆ ಎಚ್ಚರಿಕೆ ಆಗಿರಬಾರ್ದು. ಈ ಸಿನಿಮಾ ತಂಡ ಇನ್ನೊಬ್ಬರಿಗೆ ಉದಾಹರಣೆಗಿರ್ಲಿ ಅಂತ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊತೀನಿ, ಆ ದೇವರಲ್ಲೇ ಕೇಳ್ಕೊತೀನಿ. ವೆಂಕಿ ಮತ್ತೆ ತನ್ವಿ, ನನಗೆ ಹುಡುಗಿದ್ ಬಹಳ ಖುಷಿ ಆಗಿದ್ದೇನು ಅಂದ್ರೆ, ನಾವು ಗೆಲ್ಲೋವರೆಗೂ ನಮ್ ಚೇರ್ ನಾವೇ ಹಾಕೋಬೇಕು, ನಮ್ ಕಾಳೆ ನಾವೇ ಊದ್ಕೋಬೇಕು, ನಮ್ ಕಾರ್ಪೆಟ್ ನಾವೇ ಹಾಕೋಬೇಕು. ವೆರಿ ಗುಡ್, ಕೀಪ್ ಇಟ್ ಅಪ್. ಯಾಕೆಂದ್ರೆ ನಾವು ಬೆಳೆಯೋವರೆಗೂ ನಮ್ ಜೊತೆಲಿ ಯಾರು ಬರಲ್ಲ, ಬೆಳೆದಾದ್ಮೇಲೆ ಎಲ್ಲಾರು ಬರ್ತಾರೆ. ಅದು ಇನ್ನೊಬ್ಬರು ತಪ್ಪು ಅಂತಲ್ಲ, ಜಗದ ನಿಯಮ ಅದು. ಅದೇ ರೀತಿ ವೆಂಕಿ ನಮ್ಮಪ್ಪನೇ ಪ್ರೊಡ್ಯೂಸರು, ನಮ್ಮಪ್ಪನೇ ಡಿಸ್ಟ್ರಿಬ್ಯೂಟ್ರು ಅಂತ ಯಾವುದೇ ಕಾರಣಕ್ಕೂ ರಿಲ್ಯಾಕ್ಸ್ ಆಗೋಂಗಿಲ್ಲ. ಯಾಕಂದ್ರೆ ನೀನ್ ಪುಣ್ಯ ಮಾಡಿದ್ಯಪ್ಪ, ನಿಮ್ ತಂದೆಗೆ ಸನ್ಸ್ಟ್ರೋಕ್ ಇದೆ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ನಿಮ್ಮ ತಂದೆ ಆಸೆ ಒಬ್ಬ ಒಳ್ಳೆ ಹೀರೋಗಿ ನಿಲ್ಬೇಕು ಅನ್ನೋದು. ನಿಮ್ಮ ತಂದೆ ಆಸೆ ನಿರ್ವಹಿಸೋದ್ರ ಜೊತೆಲಿ ಸಿನಿಮಾದ ಜವಾಬ್ದಾರಿನೂ ನಿನ್ ಮೇಲೆ ಇರ್ತದೆ. ರಿಲ್ಯಾಕ್ಸ್ ಆಗೋಂಗಿಲ್ಲ. ಎಕ್ಸಾಮ್ ಅಲ್ಲಿ ಫಸ್ಟ್ ಕ್ಲಾಸ್ ಬಂದಿರ್ಬೋದು, ಆದ್ರೆ ಸಿನಿಮಾ ಅನ್ನೋ ಲೈಫ್ ಅಲ್ಲಿ ಇನ್ನ ನೀನು ಬಡ್ಡಿಂಗ್ ಸ್ಟಾರು. ತುಂಬಾ ರಿಲ್ಯಾಕ್ಸ್ ಆಗಿ ಇರೋದಲ್ದೆ ತುಂಬಾ ಜವಾಬ್ದಾರಿಯಿಂದ ನಡ್ಕೋಬೇಕಾಗ್ತದೆ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ನಾನು ಅವಾಗ್ಲೇ ಹೇಳಿದ್ನಲ್ಲ, ಉದಾಹರಣೆ ಆಗಕ್ಕೆ ಒಂದಷ್ಟು ಜನ ಹುಟ್ಟಿರ್ತಾರೆ, ಎಚ್ಚರಿಕೆ ಆಗಕ್ಕೆ ಒಂದಷ್ಟು ಜನ ಹುಟ್ಟಿರ್ತಾರೆ. ನೀನು ಉದಾಹರಣೆ ಆಗಕ್ಕೆ ಹುಟ್ಟಿದ್ಯಾ ಅಂತ ಭಾವಿಸಿ ನೀನ್ ಎಚ್ಚರಿಕೆಯಿಂದ ಸಿನಿಮಾ ಪ್ರಮೋಷನ್ ಮಾಡ್ಬೇಕಾಗ್ತದೆ. ಅದೇ ರೀತಿ ರಾಮಕೃಷ್ಣನ್ ಅವರು ಪ್ರೊಡ್ಯೂಸರು, ಇನ್ನ ಡೈರೆಕ್ಟರ್ ಭಾನು ತೇಜು ಅವರು, ನೀವೆಲ್ಲರೂ ಅಷ್ಟೇ ಇಲ್ಲಿವರೆಗೂ ಏನ್ ಕಷ್ಟಪಟ್ಟಿದ್ರೆ ಇನ್ ಮುಂದಕ್ಕೆ ಕಷ್ಟಪಟ್ಟು ಮಾಧ್ಯಮ ಮಿತ್ರರ ಆಶೀರ್ವಾದ ಸಹಕಾರ ಇರಲಿ, ಜನಗಳ ಸಹಕಾರ ಇರಲಿ. ಕಾಲೇಜ್ ಟು ಕಾಲೇಜ್ ಹೋಗಿ, ಇವಾಗೇನು ಫೆಸ್ಟ್ಗಳು ಸ್ಟಾರ್ಟ್ ಆಗ್ತದೆ, ಪ್ರತಿಯೊಂದು ಕಾಲೇಜ್ಗೂ ಹೋಗಿ ಪಿಚ್ ಮಾಡಿ ಅದೇ ರೀತಿ ಸಾಂಗ್ಸ್ ನ ರೀಚ್ ಮಾಡೋದ್ರಲ್ಲಿ ಶ್ರಮ ವಹಿಸ್ಬೇಕಾಗ್ತದೆ. ಯಾವುದೇ ಒಂದು ಕಂಟೆಂಟ್ ಬಿಟ್ಟಾಗ್ಲೂ ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ, ಎಷ್ಟು ವ್ಯೂಸ್ ಹೋಯ್ತು, ರಿವ್ಯೂಸ್ ಏನ್ ಬಂತು, ಕ್ರಿಟಿಕ್ಸ್ ಏನ್ ಬಂತು ಅಂತ ನೋಡ್ತೀವಿ. ಯಾಕೆಂದ್ರೆ ಸಿನಿಮಾ ರಿಲೀಸ್ ಆಗೋಷ್ಟಲ್ಲ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಂಡು ಜನಗಳ ಮುಂದೆ ಬರ್ಬೇಕಾ ಅಂತ ಒಂದು ಲೆಕ್ಕಾಚಾರ ಇರ್ತದೆ. ಇದೇ ಉಪಾಧ್ಯಕ್ಷ ಸಿನಿಮಾ ಮಾಡಿದಾಗ ನಾನು ದೊಡ್ಡ ಹೀರೋಗಳ ಸಿನಿಮಾ ಮಾತ್ರ ಮಾಡ್ಕೊಂಡು ಬಂದಿದ್ದೆ. ಸುಮ್ಮನೆ ಹಿಂಗೇನೋ ಒಂದು ಮಾತು ಬಂದಾಗ ಅವಾಗ ನಾನು ತೀರ್ಮಾನ ತಗೊಂಡಿದ್ದೇನು ಅಂದ್ರೆ, ಯಾಕೆ ಸ್ಟಾರ್ನ ಹುಟ್ಟಾಕಕ್ಕಾಗಲ್ಲ ಅಂತೇಳಿ ನ್ಯಾಚುರಲ್ ಸ್ಟಾರ್ ಅಂತೇಳಿ ಚಿಕ್ಕಣ್ಣನ್ನ ಹೀರೋ ಮಾಡಿದ್ವಿ. ಏಕೆಂದ್ರೆ ಚಿಕ್ಕಣ್ಣನ್ಗೆ ಶ್ರದ್ಧೆ ಇತ್ತು. ಇದೇ ಒಂದು ರೇಣುಕಾಂಬ ಸ್ಟುಡಿಯೋ ಅಲ್ಲಿ ಫಸ್ಟ್ ಸಿನಿಮಾ ನೋಡಿದ್ವಿ, ಬಹಳ ಖುಷಿ ಆಯ್ತು. ಸುಮಾರು 8 ರಿಂದ 9 ಸಲ ಸಿನಿಮಾ ನೋಡಿ 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 ಕರೆಕ್ಷನ್ ಮಾಡಿ 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 ಫೈನಲ್ ವರ್ಷನ್ ಬಂದಿತ್ತು. ಯಾಕೆ ಮಾತಾಡ್ತೀನಿ ಅಂದ್ರೆ, ನೀವು ಸಿನಿಮಾ ತಂಡದವ್ರು ನೋಡಿದಾಗ ಎತ್ತವ್ರಿಗೆ ಹೆಗ್ಣ ಮುದ್ದು ಅಂದಂಗೆ, ಅದು ಬಿಟ್ಟು ಇನ್ನೊಂದು ವರ್ಗದ ಜನನ ಕರ್ಕೊಂಬಂದು ಕೂರಿಸಿ ನೀವು ಸಿನಿಮಾನ ತೋರಿಸಿ ರಿಲೀಸ್ ಮಾಡಕ್ಕೆ ಆತರ ಪಡಬೇಡಿ. ಆದಷ್ಟು ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಎಲ್ಲೆಲ್ಲಿ ಏನೇನು ಕರೆಕ್ಷನ್ ಮಾಡ್ಕೋಬಹುದು ಮಾಡಿ. ಯಾಕಂದ್ರೆ ಎಲ್ಲರೂ ಅಷ್ಟೇ ಸಿನಿಮಾ ಮಾಡೋದು ಗೆಲ್ಲಬೇಕು, ಜನಗಳ ಮನ್ಸು ಸಂಪಾದನೆ ಮಾಡಬೇಕು, ಅವ್ರು ಖುಷಿ ಪಡಬೇಕು ಅಂತ ಹೇಳಿ ಸಿನಿಮಾ ಮಾಡ್ತೀವಿ.
ಕೆಲವೊಂದಷ್ಟು ಸಿನಿಮಾ ಮಾತ್ರ ಆ ರೀತಿ ಅನ್ಕೊಂಡಂಗೆ ರೀಚ್ ಆಗ್ತಾರೆ. ಇನ್ ಕೆಲವೊಬ್ಬರಿಗೆ ಪಾಪ ಕಾರಣಾಂತರಗಳಿಂದ ಆಗಲ್ಲ. ನಿಮ್ ಸಿನಿಮಾನು ಕೂಡ ಜನಗಳಿಗೆ ರೀಚ್ ಆಗಿ ಜನಗಳ ಆಶೀರ್ವಾದ ಪಡ್ಲಿಕ್ಕೆ ನೀವೇನ್ ಶ್ರಮ ವಹಿಸ್ಲೇಬೇಕು. ಇಲ್ಲಿ ಕೆಟ್ಟ ಸಿನಿಮಾ ಒಳ್ಳೆ ಸಿನಿಮಾ ಅನ್ನೋದಿಲ್ಲ. ಸೊ ನಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೆಟ್ಟ ಕತೆ ಒಳ್ಳೆ ಕತೆ ಅನ್ನೋದು ಇಲ್ಲ. ಇಲ್ಲಿ ಒಳ್ಳೆ ನಿರ್ದೇಶಕ ಕೆಟ್ಟ ನಿರ್ದೇಶಕ ಅನ್ನೋದು ಮಾತ್ರ ಇರೋದು. ಏನ್ ಸಿನಿಮಾ ಜವಾಬ್ದಾರಿ ಇರ್ತದೆ, ನಿಮ್ ಜವಾಬ್ದಾರಿ ಆಗಿರ್ತದೆ. ಸೊ ಇವತ್ತೇನು ನಾವೆಲ್ಲ ಬಂದಿದೀವಿ, ಈ ಸಿನಿಮಾಗೆ ಹಾರೈಸಿದೀವಿ. ಅದೇ ರೀತಿ ವೇದಿಕೆ ಮೇಲೆ ಸಾಕಷ್ಟು ಜನ ಗಣ್ಯರು ಕೂತಿದ್ದಾರೆ. ಅದೇ ರೀತಿ ನಮ್ಮ ಕೆರೆಬೇಟೆ ಹೀರೋ ಗೌರಿಶಂಕರ್ ಅವರು ಇದ್ದಾರೆ. ಅವರು ಅಷ್ಟೇ ಸಿನಿಮಾ ಮಾಡಿದ್ಮೇಲೆ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಥಿಯೇಟರ್ಗಳು ಸಿಗ್ಬೇಕಾದ್ರೂ ಅಷ್ಟೇ ಹೋರಾಟ ಮಾಡಿ ಕಿತ್ಕೊಂಡ್ರು. ಆದಷ್ಟು ಜನಗಳ ಪ್ರಶಂಸೆ ಸಂಪಾದನೆ ಮಾಡಿದ್ರು. ಅವ್ರ ಸಹಕಾರ ಆಶೀರ್ವಾದನೂ ನಿಮ್ ಜೊತೆಲಿರ್ಲಿ. ಹಾಗೂ ವೇದಿಕೆ ಮುಂಭಾಗ ಆಸೀನರಾಗಿರೋ ಎಲ್ಲ ಹಿರಿಯರು ಮತ್ತೆ ಯೂತ್ಸ್ ಹಿಂದ್ಗಡೆ ಕೂತ್ಕೊಂಡು ಕಿರ್ಚಾಡ್ತಾ ಇದ್ರಲ್ಲ, ಥಿಯೇಟರ್ಲು ಹಿಂಗೇ ಕಿರ್ಚಾಡ್ಬೇಕು. ಹೆಂಗೆ ಅಂದ್ರೆ ಸೀಲಿಂಗ್ ಕಿತ್ತೋಗೋವರೆಗೂ ನೀವು ಕಿರ್ಚಾಡ್ಬೇಕು. ನಿಮ್ಮ ಸಹಕಾರ, ನಿಮ್ ಫೋನ್ ಸ್ಟೇಟಸ್ ಅಲ್ಲಿ ಸಿನಿಮಾ ರಿಲೀಸ್ ಆಗೋವರೆಗೂ ಈ ಸಿನಿಮಾ ಸ್ಟೇಟಸ್ಗಳು ಹಾಕೊಂಡು ಗೆಲ್ಸೋವರೆಗೂ ನಿಮ್ ಹೋರಾಟ ಆಗಲಿ. ಥ್ಯಾಂಕ್ ಯು ಆಲ್ ದಿ ವೆರಿ ಬೆಸ್ಟ್.